ನಮಸ್ತೆ, ಹರೇ ಕೃಷ್ಣ. ಭಾರತದ ಎಲ್ಲ ಪ್ರಾಂತ್ಯಗಳಲ್ಲೂ ಭೇದ ಭಾವ ಇಲ್ಲದಂತೆ ಆಚರಿಸುವ ಪ್ರಮುಖವಾದ ಹಬ್ಬ ಎಂದರೆ ಅದು ಮಹಾಶಿವರಾತ್ರಿ. ಇಂದ್ರಿಯ ಖಂಡನೆ, ದೇಹ ದಂಡನೆಗೆ ಈ ಹಬ್ಬದಲ್ಲಿ ವಿಶೇಷವಾದ ಪ್ರಾಮುಖ್ಯತೆ ಇದೆ. ಶಿವ, ಶಂಕರ, ಗಂಗಾಧರ, ಮಹಾದೇವ, ಈಶ್ವರ ಶಂಭೋ ಅನೇಕ ಹೆಸರುಗಳಿಂದ ಜನರು ಕರೆಯುವ ಭಗವಂತನ ಆರಾಧನೆಗೆ ಪ್ರಶಸ್ತವಾದ ದಿನ ಎಂದರೆ ಮಹಾಶಿವರಾತ್ರಿ. ಶಿವನಿಗೆ ಅತ್ಯಂತ ಪ್ರಿಯವಾದ ಮಾಘಬಹುಳ ಚತುರ್ದಶಿ ದಿನ ರಾತ್ರಿಯನ್ನು ಆಚರಿಸುತ್ತೇವೆ. ಈ ವರ್ಷ ಮಹಾಶಿವರಾತ್ರಿ ಫೆಬ್ರವರಿ 15 ಅಂದರೆ ಭಾನುವಾರ ದಿನ ಆಚರಿಸಲಾಗುತ್ತದೆ. ಚತುರ್ದಶಿ ತಿಥಿ ಫೆಬ್ರವರಿ 15ನೇ ತಾರೀಕು ಸಂಜೆ 5:04 ಪ್ರಾರಂಭವಾಗಿ ಫೆಬ್ರವರಿ 16ನೇ ತಾರೀಕು ಸಂಜೆ 5:34 ಕೊನೆಗೊಳ್ಳುತ್ತದೆ. ಮಹಾಶಿವರಾತ್ರಿ ಎಂದರೆ ಶಿವನ ಮಹಾರಾತ್ರಿ. ಇದು ಹಗಲಿನಲ್ಲಿ ನಡೆಯುವ ಇತರ ಹಬ್ಬಗಳಂತಲ್ಲ. ಇದು ವಿಶೇಷವಾಗಿ ನಾವು ಇದನ್ನು ರಾತ್ರಿಯಲ್ಲಿ ಆಚರಿಸುತ್ತೇವೆ. ಶಿವರಾತ್ರಿ ವ್ರತವು ಮಹಾ ವಿಶೇಷವಾದದ್ದು. ಇದು ಶಿವನಿಗೆ ಪ್ರೀತಿಯಾದ ದಿನ. ಸ್ತ್ರೀ ಮತ್ತು ಪುರುಷರು ಆಚರಿಸಬೇಕಾಗತ್ತೆ. ಈ ವ್ರತದಲ್ಲಿ ಮುಖ್ಯವಾಗಿ ಶಿವಲಿಂಗಕ್ಕೆ ಮಹಾನ್ಯಾಸ ಪೂರ್ವಕ ಏಕಾದಶ ರುದ್ರಾಭಿಷೇಕ, ಶತರುದ್ರಾಭಿಷೇಕ, ಸಹಸ್ರ ರುದ್ರಾಭಿಷೇಕ ಮಾಡುವುದರಿಂದ ನಮ್ಮ ಪಾಪಗಳು ಕಳೆದು ದಿವ್ಯ ಶರೀರ ಹೊಂದುತ್ತೇವೆ. ಮಹಾಶಿವರಾತ್ರಿ ಏಕೆ ಮುಖ್ಯ? ಶಿವನ ಶಕ್ತಿಯು ಅತ್ಯಂತ ಪ್ರಬಲವಾಗಿರುವ ರಾತ್ರಿ ಮಹಾಶಿವರಾತ್ರಿ. ಈ ರಾತ್ರಿ ದೇವರೊಂದಿಗೆ ಅಂದರೆ ಶಿವನೊಂದಿಗೆ ಸಂಪರ್ಕ ಸಾಧಿಸುವುದು ಸುಲಭ. ಮಹಾಶಿವರಾತ್ರಿ ದಿನ ನಿಮ್ಮ ಪ್ರಾರ್ಥನೆಗಳು ವೇಗವಾಗಿ ಶಿವನನ್ನು ತಲುಪುತ್ತವೆ. ಧ್ಯಾನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಶಿವರಾತ್ರಿಯು ಅತ್ಯುತ್ತಮ ಸಮಯವು. ಇನ್ನು ವಿವಾಹಿತ ಮಹಿಳೆಯರು ಪತಿಯ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ಅವಿವಾಹಿತ ಹೆಣ್ಣು ಮಕ್ಕಳು ಶಿವನಂತಹ ಒಳ್ಳೆಯ ಗಂಡನನ್ನು ಪಡೆಯಲು ಪ್ರಾರ್ಥನೆ ಮಾಡುತ್ತಾರೆ. ಈಶಾನ ಸಂಹಿತೆಯ ವಾಕ್ಯದಂತೆ ಮಹಾಶಿವರಾತ್ರಿ ಎಂದೇ ನಡುರಾತ್ರಿ ಕೋಟಿ ಸೂರ್ಯ ಪ್ರಕಾಶನಾದ ಪರಶಿವನು ಲಿಂಗದಿಂದ ಸ್ವಯಂಭುವಾಗಿ ಉದ್ಭವಿಸಿದ ದಿನವೆಂದು ಮತ್ತು ಶಿವನು ಹಾಲಾಹಲ ವಿಷ ಕುಡಿದ ದಿನವೆಂದು ಹೇಳ್ತಾರೆ. ಇನ್ನು ಶಿವ ತಾಂಡವ ನೃತ್ಯ ಮಾಡಿದ ದಿನವೆಂದು ಹೇಳ್ತಾರೆ. ಇಂದು ದೇಶಾದ್ಯಂತ ಎಲ್ಲ ಶಿವನ ದೇವಸ್ಥಾನಗಳಲ್ಲಿ 12 ಜ್ಯೋತಿರ್ಲಿಂಗ ಕ್ಷೇತ್ರಗಳು, ಗೋಕರ್ಣ, ಯಾಣ, ಕಾಶಿ, ರಾಮೇಶ್ವರ ಮುಂತಾದ ತೀರ್ಥಕ್ಷೇತ್ರಗಳಲ್ಲಿ ಲಕ್ಷ ಜನರು ಶಿವಪೂಜೆ ಮತ್ತು ಶಿವನಾಮಸ್ಮರಣೆಯಲ್ಲಿ ಮಗ್ನರಾಗುತ್ತಾರೆ. ಮಹಾಶಿವರಾತ್ರಿ ಕುರಿತು ಸಾಕಷ್ಟು ಕಥೆಗಳಿವೆ. ಅದರಲ್ಲಿ ಕೆಲವು ಕಥೆಗಳನ್ನು ಹೇಳುತ್ತೇನೆ ಮತ್ತು ಅವೆಲ್ಲವೂ ಅದ್ಭುತವಾಗಿದೆ. ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿಯು ಶಿವರಾತ್ರಿ ದಿನ ವಿವಾಹವಾದರು. ಅವರು ಪರಿಪೂರ್ಣ ದಂಪತಿಗಳು. ಶಿವನು ಮನಸ್ಸನ್ನು ಪ್ರತಿನಿಧಿಸುತ್ತಾನೆ ಮತ್ತು ಪಾರ್ವತಿ ದೇವಿಯು ಪ್ರಕೃತಿಯನ್ನು ಪ್ರತಿನಿಧಿಸುತ್ತಾಳೆ. ಅವರು ಒಟ್ಟಿಗೆ ಸೇರಿದಾಗ ಇಡೀ ವಿಶ್ವವೇ ಸೃಷ್ಟಿಯಾಯಿತು. ಇನ್ನು ಪೂರ್ವದಲ್ಲಿ ಮೃಗಾಚಲದ ಕ್ಷೇತ್ರದಲ್ಲಿ ಒಬ್ಬ ವ್ಯಾಧನು ಬೇಟೆಗಾಗಿ ಕಾಯ್ತಿರ್ತಾನೆ. ಎಷ್ಟೋ ಹೊತ್ತಾದರೂ ಒಂದು ಮೃಗವೂ ಕಾಣಿಸ್ಲಿಲ್ಲ. ಅಂದು ಶಿವರಾತ್ರಿಯ ದಿನ. ಆ ರಾತ್ರಿ ಪೂರ್ತಿಯಾಗಿ ಬೇಟೆ ಆಡಲು ನಿರ್ಧರಿಸಿ ಒಂದು ಬಿಲ್ವ ವೃಕ್ಷವನ್ನೇರಿ ಆಹಾರ ಹುಡುಕುತ್ತಿದ್ದನು. ಬೇಟೆಗಾಗಿ ಕುಳಿತಿರುವಾಗ ಅವನಿಗೆ ಅರಿವಿಲ್ಲದಂತೆಯೇ ಬಿಲ್ಪತ್ರೆಯನ್ನು ಕಿತ್ತು ನೆಲಕ್ಕಾಕ್ತಿರ್ತಾನೆ. ಅವನು ಬಿಲ್ಪತ್ರೆಯನ್ನು ಕೆಳಗೆ ಹಾಕಿದ ಜಾಗದಲ್ಲಿ ಒಂದು ಶಿವಲಿಂಗವಿತ್ತು. ಅದಕ್ಕೆ ಪೂಜೆ ಮಾಡಿದಂತಾಯಿತು. ಬೆಳಕಾಗುತ್ತೆ. ಬೇಸತ್ತ ಬೇಡನು ಕೆಳಗೆ ಬರ್ತಾನೆ. ಅಷ್ಟರಲ್ಲಿ ಇಂದ್ರನು ಮತ್ತು ರಂಭೆಯು ಜಿಂಕೆಯ ವೇಷ ತಾಳಿ ಅಲ್ಲಿಗೆ ಬರ್ತಾರೆ. ಅದನ್ನು ಕೊಲ್ಲಲು ಮುಂದಾಗ್ತಾನೆ. ಅವರು ನಿಜ ಸ್ವರೂಪ ತಾಳಿ ಶಿವನ ಕರುಣೆಯಿಂದ ಶಿವರಾತ್ರಿ ಪೂಜೆ ನೀನು ಮಾಡಿರುವೆ, ಕಣ್ಣಾರೆ ಕಂಡು ಸಂತುಷ್ಟರಾದೆವು ಎಂದು ಹೇಳಿ ಎಲ್ಲರೂ ಸೇರಿ ಶಿವನನ್ನು ಆರಾಧನೆ ಮಾಡ್ತಾರೆ. ಕರುಣಾಮಯಿಯಾದ ಶಿವನು ಪ್ರತ್ಯಕ್ಷನಾಗಿ ಬೇಡನಿಗೆ ಕೋರಿದ್ದೆಲ್ಲವನ್ನು ಕೊಟ್ಟು ಆಶೀರ್ವದಿಸಿ ಇನ್ನು ಮುಂದೆ ಈ ಶಿವಲಿಂಗವನ್ನು ಪೂಜಿಸಿ ಮುಕ್ತಿ ಪಡೆಯುವವನಾಗು ಎಂದು ಹರಿಸಿ ಮಾಯವಾಗ್ತಾರೆ. ಯಾರು ಶಿವರಾತ್ರಿ ದಿನ ಒಂದು ಬಿಲ್ವದಳವನ್ನಾದರೂ ಶಿವನಿಗೆ ಅರ್ಪಿಸಿದರೆ
ಅವರ ಜನ್ಮ ಉದ್ಧಾರವಾಗುವುದು ಅಲ್ಲದೆ ಮಹಾಪಾಪಗಳು ಕಳೆಯುವುದು. ಮಹಾಶಿವರಾತ್ರಿ ದಿನ ಬೆಳಗ್ಗೆಯಿಂದ ಉಪವಾಸವಿದ್ದು ಸಂಜೆ 4 ಯಾಮ ಪೂಜೆಗಳನ್ನು ಮಾಡಿ ಓಂ ನಮಃ ಶಿವಾಯ ನಮಃ ಅಂತ 10,000 ಜಪ ಮಾಡಬೇಕಾಗತ್ತೆ, ಅಥವಾ ನಮಃ ಶಿವಾಯ ನಮಃ ಅಂತ 1,000 ಜಪ ಮಾಡಬೇಕಾಗತ್ತೆ. ಇನ್ನು ಮಾರನೇ ದಿನ ಪಾರಣಿ ಮಾಡಿ ಒಬ್ಬ ಬ್ರಾಹ್ಮಣನನ್ನು ಕರೆದು ರುದ್ರದೇವರ ಹೆಸರು ಹೇಳಿ ಪ್ರಾರ್ಥನೆಯನ್ನು ಮಾಡಿ ಅವರಿಗೆ ವಸ್ತ್ರತಾಂಬೂಲ ದಕ್ಷಿಣೆ ದಾನ ಮಾಡಿದರೆ ಶಿವರಾತ್ರಿಯ ಪೂರ್ಣ ಫಲ ದೊರೆತು ಪೂರ್ವ ಜನ್ಮವಿಲ್ಲದಂತಾಗುವುದು. ಇದಕ್ಕೆ ಭಕ್ತಿ ಮತ್ತು ಶ್ರದ್ಧೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಿಮ್ಮನ್ನು ಭೇಟಿಯಾಗೋಣ. ಬಾಯ್.